CT ರವಿ ಅವರೇ, ನೀವಿದೆ ನಾ ಕಲ್ತಿದ್ದು. ನನ್ನ ಕ್ವಶನ್ ಇದೆ, ಡೈರೆಕ್ಟಾಗಿ ಒಬ್ಬ MP ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಡ್ತಿದ್ದ. ಗುರು, ನೀನು ತ್ರಿಪುರ ಸುಂದರನಾ ಏನು? ಹಾಂ, ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು. ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು. ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕು. ಪಾಪ ಅವ್ರು ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು. ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು, ಮನಸ್ಸಲ್ಲಾದರೂ ಕೇಳು, ಚಾಮುಂಡಿ ಕಾಪಾಡ್ತಾಳೆ. ನಾನು ಚಾಮುಂಡಿ ಆರಾಧಕ. ನೀನು ಕ್ಷಮೆ ಕೇಳ್ತಿದ್ರು ಪರವಾಗಿಲ್ಲ, ಏನು ಫೀಲೆಲ್ಲ ಆಗಲ್ಲ. ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ, ನಿಮ್ಮ IT ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳೆಲ್ಲ ನಾವು ನಿಮ್ಮ ಥರ ಎದುರ್ತಿರಲ್ಲ, ಹೋಗಿ ಓಡೋಗಿ ಸ್ಟೇ ತರ್ತಿರಲ್ಲ. ಯಾಕಪ್ಪ ಸ್ಟೇ ತಂದೆ? ಯಾಕೆ ಸ್ಟೇ ತಂದೆ? ಭಯ ಯಾಕೆ? ನಾನು ಹೇಳೋದು ಇಷ್ಟೇ, ಪದಗಳ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ. ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ, ಮಾಡು ಮಗನೇ. ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟು. ನೀನು ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ. ನಾಳೆ ಬೆಳಗ್ಗೆ ನೀನು ಕರಿ, 12 ಗಂಟೆಗೆ ನಾನು ಕರಿತೀನಿ. ನಾಳಿದ್ದು ಬೆಳಗ್ಗೆ ನೀನು ಕರಿ, ನಾಳಿದ್ದು ಸಂಜೆ ನಾನು ಕರಿತೀನಿ. ಇಂಗ್ಲೀಷ್ ಮೀಡಿಯಮ್ ಓದ್ಕೊಂಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ದರೆ, ಕನ್ನಡ ಮೀಡಿಯಮಲ್ಲಿ ಓದಿರೋರು ನಮಗೆ ಧೈರ್ಯ ಇರುತ್ತೆ. ಕಂಟ್ರೋಲ್ ಯುವರ್ ಟಂಗ್ ಅಷ್ಟೇ. ನೀನೇನಾದರೂ ಇನ್ನೇನಾದರೂ ಜಾಸ್ತಿ ಮಾತಾಡಿದ್ರೆ, ನಾನು ಮಾತನಾಡೋದೆಲ್ಲ ಕೇಳೋ ಶಕ್ತಿ ಇದ್ದರೆ ತಟ್ಕೋ ಅಂತ ಪ್ರತಾಪರಿಗೆ ಹೇಳ್ತೀನಿ. ಇದು BJP ಅವ್ರದ್ದು ಪರಿಸ್ಥಿತಿ ಕರ್ನಾಟಕದಲ್ಲಿ. ಇವರೆಲ್ಲ ಮಾತಾಡ್ತಾರಲ್ಲ, ನಾನು 2 ವರ್ಷದಿಂದ ಕೇಳಿದ್ನಲ್ಲ, ಯಾಕೆ BJP MLAಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡ್ತಾ ಇಲ್ಲ? ನಾನು 2.5 ವರ್ಷ ಆಗಿದೆ ಅಲ್ಲ MLA ಆಗಿ. ನಾನು ಪ್ರೆಸ್ ಮೀಟ್ ಮಾಡಿ ನಿಮಗೆ ಡೇಟಾ ಸಮೇತ ಕೊಟ್ಟಿದ್ದೀನಲ್ಲ ಸರ್. ಮೊನ್ನೆಗೆ 200 ಹಳ್ಳಿ ಕಂಪ್ಲೀಟ್ ಮಾಡಿದ್ದೀನಿ ನಾನು. ನಮ್ಮೂರಿಗೆ ನಮ್ಮ ಶಾಸಕ 366 ಹಳ್ಳಿ ಇದೆ, 200 ಕಂಪ್ಲೀಟ್ ಮಾಡಿದ್ದೀನಿ. ನಾನು ಹಳ್ಳಿ ವಿಸಿಟ್ ಅಂದರೆ ಇವ್ರ ಥರ ಒಂದು ಲೀಡ್ರ್ ಮನೆಗೆ ಹೋಗಿ ಕಾಫಿ ಕುಡ್ಕೊಂಬರೋದಲ್ಲ. ಒಂದು ಹಳ್ಳಿಗೆ ಹೋದರೆ 4-5 ಅವರ್ ಇರ್ತೀನಿ, ಒಂದೊಂದು ಸಲ 1 ದಿನ ಇರಬೇಕಾಗುತ್ತೆ. ಹಳ್ಳಿಯಲ್ಲಿ ಪ್ರತಿ ಮನೆ ಸುತ್ತೀನಿ, ಗಲ್ಲಿ ಸುತ್ತೀನಿ, ಊರೆಲ್ಲ ಸುತ್ತಾಡ್ತೀನಿ. ತೋಟಕ್ಕೆ ಜಾಗ ಇಲ್ಲಾಂದರೆ ನಾನೇ ನಡ್ಕೊಂಡು ಹೋಗ್ತೀನಿ. JCB ಇಟ್ಕೊಂಡು ತೋಟಕ್ಕೆ ನಾನೇ ಜಾಗ ಮಾಡಿಸ್ತೀನಿ. ಇವ್ರ ಥರ JCB ಅಂತ ಡೈಲಾಗ್ ಹೊಡಿಯಲ್ಲ. ನಾನು 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ನಮ್ಮೂರಿಗೆ. ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಡಿಜಿಟಲ್ ರೆವಲ್ಯೂಷನ್ ಮಾಡಿ QR ಕೋಡಲ್ಲಿ ಕಂಪ್ಲೇಂಟ್ ಕೇಳಿದ್ರೆ ಸಾಲ್ವ್ ಮಾಡಿದ್ದೀನಿ. ನನ್ನ ರಿಪೋರ್ಟ್ ಕಾರ್ಡ್ ನಾನು ಪಬ್ಲಿಷ್ ಮಾಡ್ತೀನಿ. ನೀವು ಮಾಡಿ ರಿಪೋರ್ಟ್ ಕಾರ್ಡ್. ಯತ್ನಾಳ್ ಸಾಹೇಬ್ರೆ, ನಿಮ್ಮ ರಿಪೋರ್ಟ್ ಕಾರ್ಡ್ ಹೇಳಿ ನನಗೆ. CT ರವಿ ಅಣ್ಣ, ಅಶೋಕ್ ಅಣ್ಣ, ಅಶ್ವಥ್ ನಾರಾಯಣ್ ಸರ್, ಚಲವಾದಿ ನಾರಾಯಣ ಸೋಮಣ್ಣ, ದೊಡ್ಡ ಸಾಹೇಬ್ರಿಗೆ ಸ್ವಲ್ಪ ಗೌರವ ಕೊಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಎಷ್ಟಾದರೂ ಅವ್ರ ಋಣದಲ್ಲಿ ಇದೆಯಣ್ಣ ನೀನು. ಒಳ್ಳೇದಾಗಲ್ಲ, ದೇವ್ರು ಒಳ್ಳೇದು ಮಾಡಲ್ಲ ನಿನಗೆ. ಎಲ್ಲೋ ಸೈಕಲ್ ತುಳ್ಕೊಂಡು ಬರ್ತಿರೋ ಹುಡುಗನ್ನ ರೈಲ್ವೆ ಡಿಪಾರ್ಟ್ಮೆಂಟ್ವರೆಗೂ ತೊಗೊಂಡೋಗಿ ಇವತ್ತು ನೀವು ಇಲ್ಲಿ ವಿರೋಧ ಪಕ್ಷದವ್ರು ಆಗಿದ್ದೀರಿ ಅಂದರು. ಖರ್ಗೆ ಸಾಹೇಬ್ರು ನಿಮ್ಮ ತರಲಿಲ್ಲ ಅಂದರೆ ಎಲ್ಲಾಗೋದು? ದೊಡ್ಡವ್ರಿಗೆ ಗೌರವ ಕೊಡೋಣ. ನಮ್ಮ ಜೊತೆ ಕಿತ್ತಾಡು ಪರವಾಗಿಲ್ಲ, ನಾವು ಫೈಟ್ ಮಾಡ್ತೀವಿ. ದೊಡ್ಡವ್ರ ಬಗ್ಗೆ ಮಾತಾಡ್ಬಿಡೋಣ. ಒಳ್ಳೇದಾಗಲ್ಲ ಚಲವಾದಿ ಅಣ್ಣ, ಹಿಂಗೆಲ್ಲ ನೀವು ಬಾಯಿಗೆ ಬಂದಿದ್ದು ಮಾತಾಡಿದ್ರೆ. ಐಡಿಯಾಲಜಿಕಲಿ ಫೈಟ್ ಮಾಡೋಣ. ನೀವು ಏಕವಚನದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತಾಡಿದಾಗೆ ತಾನೇ ನಾವು ಮಾತಾಡಿದ್ದು. ನೀವೇನು ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ? ನೀವು ಆವತ್ತು ನಾಲ್ಗೆ ಅರೆ ಬಿಟ್ಟಾಗಲೇ ನಾನು ನಿಮ್ಮನ್ನು ಕೋತಿ ಅಂದಿದ್ದು. ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಮಾತಾಡಿದ್ರಿ? ನಮ್ಮ ನಾಯಕರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ಅಹಿಂದ ವರ್ಗದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು, ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರು DK ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರ್ತೀವಾ? ಸುಮ್ಮನೆ ಅಂತೂ ಇರಲ್ಲ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸು, ಅದೇ ಪೇಡ್ ಕಾಮೆಂಟ್ಸ್. ವಾಟ್ಸಪ್ ಯೂನಿವರ್ಸಿಟಿ ಪಿತಾಮಹಗಳು ನೀವು ಪೇಡ್ ಕಾಮೆಂಟ್ಸ್ ಹಾಕಿ ನಮ್ಮನ್ನು ತೇಜೋವಧೆ ಮಾಡಿದ ತಕ್ಷಣ ನಾವೆಲ್ಲ ಭಯ ಬೀಳ್ತೀವಿ ಅಂದರೆ ಅದು ನಿಮ್ಮ ಕಲ್ಪನೆಗಳಷ್ಟೇ. ಗುರು, ನನಗೆ ಗೊತ್ತು ನಿಮ್ಮದೆಲ್ಲ ಪೇಡ್ ಕಾಮೆಂಟ್ಗಳ ಟೀಮು ಅಂತ. ಅದು ಏನು ಮಾಡ್ತೀರೋ ಮಾಡಿ, ಅದು ಎಷ್ಟು ಬೈತೀರೋ ಬೈರಿ. ನಮ್ಮ ಪಾರ್ಟಿ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ನೀವು ಕಲ್ಲು ಹಾಕಿದ್ರೆ ನಾವು 2 ಕಲ್ಲು ಹಾಕ್ತೀವಿ, ನೀವು 4 ಹಾಕಿದ್ರೆ 40 ಹಾಕ್ತೀವಿ. ಇಷ್ಟೇ, ಇದು ನಮ್ಮ ಸ್ಟ್ಯಾಂಡು. ಪ್ರತಾಪ್ ಅವರೇ, ನಮ್ಮ ತಾಯಿಗೆ ಯಾವತ್ತೂ ಕ್ಷಮೆ ಕೇಳ್ತೀರಾ? ಇದು ನೈತಿಕ. ಕರ್ನಾಟಕದ ಎಲ್ಲ ತಾಯಂದರೆ ನೀವು ನನ್ನ ಕ್ಲಿಪ್ಪಿಂಗ್ಸು ನೋಡಿ, ಪ್ರತಾಪ್ ಅವ್ರ ಕ್ಲಿಪ್ಪಿಂಗ್ಸು ನೋಡಿ. ಸಭ್ಯ ಕುಟುಂಬದ ವ್ಯಕ್ತಿ ಯಾರು ಅಂತ ನೀವೇ ಡಿಸೈಡ್ ಮಾಡಿ. ನಾನೆಲ್ಲಾದರೂ ಲಿಮಿಟ್ಸ್ ದಾಟಿದ್ದೀನ ಮಾತಾಡುವಾಗ? ಪ್ರತಾಪ್ ಸಿಂಹ ಅವರು ಮಾತಾಡಿರೋ ಮಾತು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ, ತಾಯಂದರಿಗೆ ಮಾಡಿದ ಅವಮಾನ, OBC ಹುಡುಗನಿಗೆ ಮಾಡಿದ ಅವಮಾನ, OBC ಸಮುದಾಯದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ. ಒಂದು OBC ಹೆಣ್ಣು ಮಗಳು ಮಂಜುಳಾಗೆ ನೀನು ಕ್ಷಮೆ ಕೇಳು.
ಒಂದು ಹಿಂದುಳಿದ ವರ್ಗದ ಹೆಣ್ಣು ಮಗಳು ಮಂಜುಳಾಗೆ ನೀನು ಕ್ಷಮೆ ಕೇಳ್ತೀಯ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಪ್ರಶ್ನೆಗಳು ಇದೆ ಕೇಳ್ಬೋದು. ಏನು ಮಾಡಿದೆ ಸರ್? ಇಲ್ಲ ನೋಡಿ ನೀವು ಒಂದು ನಿಮಿಷ. ಇಲ್ಲ ನಾನು ಮಗನೇ ಅನ್ನೋದು, ನೀವು ನನ್ನ ಮೋಟಿವೇಶನ್ ವಿಡಿಯೋ ನೋಡಿ. ನಾನು ಟ್ರಾಲ್ ಆಗಿದ್ದೀನಿ ಕರ್ನಾಟಕದಲ್ಲಿ ಮಗನೇ ಅನ್ನೋ ವರ್ಡ್ಗೆ. ಮಗನೇ ಅನ್ನೋ ಪದ, ನೀವು ಮಾಧ್ಯಮ ಮಿತ್ರರಿದ್ದಾರೆ ಅವರು ಈ ವರ್ಡಲ್ಲೇ ನನ್ನ ಸೋಷಿಯಲ್ ಮೀಡಿಯಾ. ಸರ್, ನಾನೊಬ್ಬ ಟೀಚರ್, ಮೋಟಿವೇಶ್ನಲ್ ಸ್ಪೀಕರ್. ನಾನು ಮಾತಾಡುವಾಗ ಮೋಟಿವೇಶನ್ ಪ್ರತಿ ಲೈನಿಗೆ ಮುಂಚೆ ಮಗ ಅಂತೀನಿ, ಮಗನೇ ಅಂತೀನಿ. ಇದು ಅಸಭ್ಯ ಪದ ಅಲ್ಲ. ಮಗನೇ ಅನ್ನೋದು ನನ್ನ ಮೋಟಿವೇಶನ್ನಲ್ಲಿ ಟ್ಯಾಗ್ ಲೈನ್. ನಾನು ನಿಮಗೆ ಸುಳ್ಳು ಹೇಳ್ತಿದ್ದೀನಿ ಅಂದರೆ ನೀವು ಬೇಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 5 ವರ್ಷದ ನನ್ನ ವಿಡಿಯೋ ನೋಡಿ, ಮಗ ಚೆನ್ನಾಗಿ ಓದಬೇಕು ಅಂತೀನಿ. ನನ್ನನ್ನು ಟ್ರಾಲ್ ಮಾಡೋದೇ ಹಂಗೆ. ಇದು ಅಸಭ್ಯ ಅಲ್ಲ ಸರ್. ಹಂಗಾದ್ರೆ ನನ್ನ ಪ್ರೀತಿಯಿಂದ ಮಗನೇ ಆಯ್ತಾ ಸರ್? ಇಲ್ಲ ಸರ್, ಅದು ಮಗನೇ ಅನ್ನೋದು ಪ್ರೀತಿಯಿಂದ ಸರ್. ನೆಕ್ಸ್ಟ್ ಬೇರೆ ಏನೋ ಪ್ರಶ್ನೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.